ಗುಡಿಯೊಳಗಿರುವ ಲಿಂಗ ಅದು ಲಿಂಗ ಅಲ್ಲ. ಅಲ್ಲಮ ಪ್ರಭು ಒಂದು ಸುಂದರ ಮಾತು ಬರೀತಾನೆ, ಲಿಂಗ ಲಿಂಗ ಅಂದ್ರೆ ಲಿಂಗವೆಂಬುದು ಅನಂತದ ಹೆಸರೋ ಗುಹೇಶ್ವರನೆಂಬುದದೇನು. ಲಿಂಗ ಅಂದ್ರೆ ಇಡೀ ತೋರುವ ಈ ಪ್ರಪಂಚ ವಿಶ್ವ ಅನಂತತೆ ಐತೆಲ್ಲ, ಇದು ಎಲ್ಲವೂ ಲಿಂಗವೇ. ಅದಕ್ಕೆ ಐಶ್ವರ್ಯ ಬರಬೇಕಾಗಿತ್ತು ಅಂದ್ರೆ ಬರೇ ದುಡ್ಡು ಗಳಿಸೋದಂತಲ್ಲ. ಮೊದಲು ನಾವು ತಿಳ್ಕೊಬೇಕಾಗಿದ್ದು ಬಡತನ ಯಾಕೆ ಬಂತು ನಮಗಂತ. ನಮಗೆ ಬಡತನ ಯಾಕೆ ಬಂತು ಅಂದ್ರೆ ನಮಗೆ ಇರುವುದು ಯಾವುದು ಸಂಪತ್ತಂತ ಗೊತ್ತಾಗಿಲ್ಲ. ದೇವ್ರು ಏನು ಇದನ್ನೆಲ್ಲ ಇಟ್ಟನಲ್ಲ, ಇದು ಸಂಪತ್ತಂತ ಗೊತ್ತಾಗ್ಲಾರ್ದಕ್ಕೆ ಬಡತನ ಬಂತು ನಮಗೆ. ಯಾವುದು ಸಂಪತ್ತಲ್ಲ ಹೇಳಿ ಇಲ್ಲಿ. ನಾವೇನು ತಿಳ್ಕೊಂಡಿವಿ ಅಂದ್ರೆ ಬರೀ ಬಂಗಾರ ಬೆಳ್ಳಿ ದುಡ್ಡಿದ್ದವ್ರು ಇದ್ರಷ್ಟೇ ಸಂಪತ್ತಂತ ತಿಳ್ಕೊಂಡಿದ್ದಕ್ಕೆ ಬಡತನ ಬಂದೈತೆ ನಮಗೆ. ಇಲ್ಲಿ ಯಾವುದು ಸಂಪತ್ತಿಲ್ಲ ದೇವನ ಸೃಷ್ಟಿಯಲ್ಲಿ. ಈ ವಿಶ್ವ ಅನಂತವಾಗಿರುವಂಥ ವಿಶ್ವ, ಇದು ದೇವನ ಸಂಪತ್ತಿದೆಯಲ್ಲ. ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವ ಶರಣಂಗೆ ಎತ್ತೆತ್ತ ನೋಡಿದಡತ್ತತ್ತ ಲಕ್ಷ್ಮಿ ತಾನಾಗಿಪ್ಪಳು. ಏನು ಒಬ್ಬ ರೈತ ಹೊಲದಾಗ ದುಡಿದ್ರೆ ಹೆಂಗೆ ದುಡಿಬೇಕು ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕು. ನಾನಾ ದಣ್ಕೊಂಡಿನಪ್ಪ, ಸ್ವಲ್ಪ ನೀ ರೆಸ್ಟ್ ಮಾಡಿ ಹೋಗಂತ ಭೂಮಿ ತಾಯಿ ಅಂತಿರ್ಬೇಕು. ಹಂಗೆ ದುಡಿಯೋದು ಮನುಷ್ಯ. ಭೂಮಿ ಸಂಪತ್ತಲ್ಲೇನು ಹೇಳಿ, ಭೂಮಿ ಎಂಥ ಸಂಪತ್ತು, ಏನು ಅದ್ಭುತವಾದ ಸಂಪತ್ತು ಮಣ್ಣಿನೊಳಗಿಟ್ಟಾನ ದೇವರು. ನೀವು ಇಲ್ಲೆಲ್ಲ ಗಿಡ ಹಚ್ಚಿರಿ, ಮಾವಿನ ಗಿಡ ಹಚ್ಚಿರಿ, ತೆಂಗಿನ ಗಿಡ ಹಚ್ಚಿರಿ. ಒಂದು ಮಾವಿನ ಸಸಿ ಸುಮ್ಮನೆ ಏನೂ ಇಲ್ಲ, ನೀವು ಚೀಪಿ ಗೊಟ್ಟ ಒಗೆದಿರಿ ಅದ್ರಾಗ, ಹೌದಲ್ಲ? ಚೀಪಿ ಗೊಟ್ಟ ಒಗೆದಿರಿ ಅಲ್ಲೇನೂ ಇಲ್ಲ, ಬರೇ ಮಣ್ಣದು. ಸಸಿ ಬರ್ತೈತೆ, ಒಂದು ಗೊಟ್ಟದೊಳಗಿಂದ ಸಸಿ ಬಂದಿದ್ದು ಎಲ್ಲಿಂದ? ಅದೇ ಮಣ್ಣಿನಿಂದ, ಹೌದಲ್ಲ? ಮಣ್ಣು ಬಿಟ್ಟು ಏನರ ಬಂದೈತೆ? ಸಸಿ ಬಂದಿದ್ದು ಮಣ್ಣಿನಿಂದ, ಮುಂದೆ ಗಿಡ ಆಗಿದ್ದು ಅದೇ ಮಣ್ಣಿನಿಂದ, ಮುಂದೆ ಹಣ್ಣು ಬಂದಿದ್ದು ಅದೇ ಮಣ್ಣಿನಿಂದ. ಏನು ಮಜಾ ಹೇಳ್ತಾರಂದ್ರೆ ಗೊಟ್ಟ ಬಂದಿದ್ದು ಮಣ್ಣಿನಿಂದ, ಸಸಿ ಬಂದಿದ್ದು ಮಣ್ಣಿನಿಂದ, ಗಿಡ ಬಂದಿದ್ದು ಮಣ್ಣಿನಿಂದ, ಹೂವು ಬಂದಿದ್ದು ಮಣ್ಣಿನಿಂದ, ಹಣ್ಣು ಬಂದಿದ್ದು ಮಣ್ಣಿನಿಂದ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ಭೂಮಿ ತಾಯಿಯ ಸಂಪತ್ತು. ಮಣ್ಣು ಬಿಟ್ಟರೆ ಏನಾರ ಬೆಳಿಲಿಕ್ಕಾಗ್ತೈತೆ ನಮಗಿದು? ಮಣ್ಣು ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು. ನೀವು ನೋಡಿದ್ರೆ ಎಲ್ಲ ಆಕ್ಸಿಜನ್ ಕೊರೋನಾದಾಗ ನೀವು ಅನ್ಬೋದು, ನನಗೇನು ಇಷ್ಟು ಎಕರೆ ಹೊಲ ಹಿಡ್ದೀನಿ, ಇಷ್ಟು ಸಂಪತ್ತೈತಿ, ನನ್ಯಾರು ಏನು ಮಾಡ್ತಾರೆ? ಕಂಡವ್ರಿಗೆಲ್ಲ ನೀನು ನೋಡ್ಕೊತೀನಿ ಹೋಗಿ ಅಂತಿರ್ತಾರೆ. ಸ್ವಲ್ಪ ಇಂಗ್ಲೀಷ್ ಫೇಲ್ ಆಗಿದ್ರಂದ್ರೆ ಹಳ್ಳ್ಯಾಗ ICU ಅಂತಿರ್ತಾರೆ ಅವರು. ನೀವು ನೋಡ್ರಿ, ನೀನು ನೋಡ್ಕೊತೀನಿ. ICU ಅಂದ್ರೆ ಇಂಗ್ಲೀಷ್ನ್ಯಾಗ ಇಂಗ್ಲೀಷ್ನ್ಯಾಗ ICU ಅಂದ್ರೆ ಕನ್ನಡದಾಗ ನೀನು ನೋಡ್ಕೊತೀನಿ ಹೋಗಿ ಅಂದಂಗೆ ಅಂತಿರ್ತಾರೆ. ಇಲ್ಲ ICU ಅಂತಿರ್ತಾರೆ. ಎದಕ್ಕೆ? ಏನು ಒಂದು 20 ಎಕರೆ ಕಬ್ಬು ಹಚ್ಚನ, ಒಂದು ಮನೆ ಕಟ್ಟೆನ, ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಂಡು ಅಡ್ಡಾಡ್ತಾನೆ. ಇಷ್ಟಕ್ಕೆ ICU ಅಂತಿರ್ತಾನೆ. ಅದು ಇವ ಇಲ್ಲಿ ICU ಅಂತಿರ್ತಾನೆ. ಒಂದು ದಿವ್ಸ ಹೋಗಿ ಮುಪ್ಪಾದ ಮೇಲೆ ಒಗಿತಿರ್ತಾರಲ್ಲ, ನನಗಲ್ಲಿ ಆಕ್ಸಿಡೆಂಟಾಗಿ ಬಿದ್ದಿ ಅಂದ್ರೆ ಕೋಮಾದಾಗ ಇಟ್ಟಿರ್ತಾರಲ್ಲ, ಎಲ್ಲಿಟ್ಟಿರ್ತಾರೆ? ಹಾಂ, ಅವಾಗ ಅದು ಅಂತೈತಿ, ಇಲ್ಲಿ ಬಾ ICU ಅಂತ ಅದು ಅಂತಿರ್ತೈತೆ ಅವಾಗ.